ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ಬಾಂಗ್ಡೆ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಈ ಫಿಶ್ ಫ್ರೈ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಾಂಗ್ಡೆ ಫಿಶ್, ಒಂದು ನಿಂಬೆಹಣ್ಣು, ಉಪ್ಪು, ಅಚ್ಚ ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರವೆ ಸ್ವಲ್ಪ. ಮೊದಲಿಗೆ ಫಿಶ್ನ ನಾನು ಕ್ಲೀನ್ ಮಾಡ್ಕೊತೀನಿ. ಈಗ ಫಿಶ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಈ ಸೈಡೆಲ್ಲ ಹಿಂಗೆ ಕಟ್ ಮಾಡಬೇಕು. ಸ್ವಲ್ಪ ಕಟ್ ಮಾಡ್ಕೋಬೇಕು ಅಡ್ಡಡ್ಡಕ್ಕೆ. ಯಾಕೆಂದರೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ರಲ್ಲಿ ಏರ್ಕೊಳ್ಳುತ್ತೆ, ಅದಕ್ಕೆ. ಮತ್ತು ಟೇಸ್ಟ್ ಆಗುತ್ತೆ ಅವಾಗ. ಫಿಶ್ಶು ಸಪ್ಪೆ ಆಗಲ್ಲ. ಈ ರೀತಿ ಅಡ್ಡಡ್ಡವಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪವಾಗಿ. ಇದೇ ರೀತಿ ಎಲ್ಲ ಮೀನಿಗೂ ಕಟ್ ಮಾಡ್ಕೋಬೇಕು. ಈಗ ಫಿಶ್ಶಿಗೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಅಚ್ಚ ಖಾರ ಪುಡಿ 1 ಸ್ಪೂನ್ ಹಾಕೋಣ. 1/4 ಚಮಚ ಅರಿಶಿನ ಪುಡಿ ಮತ್ತು ನಿಂಬೆ ರಸ. ಸ್ವಲ್ಪ ನೀರು ಹಾಕಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಗೆ ರೆಡಿ ಮಾಡಿಕೊಂಡು ಇದಕ್ಕೆ ನಾವು ಮೇಲೆ ಹಿಂಗೆ ಮಸಾಲೆನ ಚೆನ್ನಾಗಿ ಎಲ್ಲ ಕಡೆಗೂ ಆಗುವಂತೆ ಫಿಶ್ಗೆ ಸವರ್ಕೋಬೇಕು ಚೆನ್ನಾಗಿ. ಮೀನಿಗೆ ಎಲ್ಲ ಮಸಾಲೆ ಹಚ್ಚಿದ ಮೇಲೆ 20 ನಿಮಿಷ ಹಾಗೆ ಅದನ್ನು ಮುಚ್ಚಿಟ್ಬಿಡೋಣ. ಈಗ ಫಿಶ್ಶು 20 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ನಾವು ರವೆ ಕೋಟಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ರವೆನ ಇದಕ್ಕೆ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ರವೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡಿ ಫಿಶ್ನ ಇದ್ರ ಮೇಲೆ ಬಿಟ್ಟು ಈ ಕಡೆ ಒಂದು ಸಲ ಈ ಕಡೆ ಒಂದು ಸಲ ತಿರುಗಿಸ್ಬಿಟ್ಟು ಒಂದು ಸೈಡಿಗೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಎಲ್ಲ ಫಿಶ್ಗೂ ಇದೇ ರೀತಿ ರವೆನ ಕೋಟಿಂಗ್ ಹಾಕೋಣ. ಕೋಟಿಂಗ್ ಯಾಕೆ ಹಾಕೋದು ಅಂದರೆ ಫಿಶ್ ಒಳಗೆ ಚೆನ್ನಾಗಿ ಬೇಯುತ್ತೆ ಮತ್ತು ನಮಗೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಬಾಂಗ್ಡೆ ಫಿಶ್ಶು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಮುಳ್ಳು ಕಡಿಮೆ. ಎಲ್ಲರೂ ಇದನ್ನು ತಿನ್ಬೋದು. ಈಗ ಎಲ್ಲ ಫಿಶ್ಗೂ ರವೆ ಕೋಟಿಂಗ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದನ್ನು ಆನ್ ಮಾಡ್ಕೊತೀನಿ ಸ್ಟವ್ನ. ಈಗ ಪ್ಯಾನ್ ಕಾದಿದೆ. ಇದಕ್ಕೆ ನಾನು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವತ್ತು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಫಿಶ್ಶು ಶಾಲೋ ಫ್ರೈ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಫಿಶ್ನ ನಿಧಾನವಾಗಿ ಎಣ್ಣೆಗೆ ಬಿಡೋಣ. ಉರಿ ಕಮ್ಮಿನೇ ಇರಬೇಕು. ಉರಿಬೇಕಾದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರಲಿಕ್ಕಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಫಿಶ್ಶು ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬರ್ತಾ ಇದೆ. ಪ್ಯಾನಿಗೆ ಒಂಚೂರು ಅಂಟ್ಕೊಳ್ಳಲ್ಲ. ಇಷ್ಟೇ ಮಸಾಲೆ ಹಾಕಬೇಕು. ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಬೇಕು. ಹೊರಗಡೆಯಿಂದ ತಂದಂಥ ಖಾರ ಪುಡಿ ಮತ್ತು ಫಿಶ್ ಮಸಾಲೆ ಯಾವುದೂ ಹಾಕಬಾರ್ದು. ಇಷ್ಟೇ ಹಾಕಿದರೆ ಫಿಶ್ಶು ತುಂಬ ಟೇಸ್ಟಾಗಿರುತ್ತೆ.
ಈಗ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಫಿಶ್ನ ನಾವು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬಾಂಗ್ಡೆ ಫಿಶ್ ಫ್ರೈ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ತ್ ಈಸ್ ವೆಲ್ತ್.